ಹಾಯ್ ಫ್ರೆಂಡ್ಸ್, ನನ್ನ ಕನ್ನಡದ ಎಲ್ಲ ಸ್ನೇಹಿತರಿಗೂ ಶುಭೋದಯ. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗೆಳತಿ ಕನ್ನಡತಿ ಜೀಜಿ. ಆದಷ್ಟು ನನ್ನ ಚಾನಲ್ನ ಯಾರು ವೀಕ್ಷಣೆ ಮಾಡ್ತೀರಾ ನನ್ನ ವಿಡಿಯೋಗಳನ್ನು ಅವರೆಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದೊಂದು ಕಮೆಂಟ್ಸು, ನಿಮ್ಮದೊಂದು ಲೈಕು, ನಿಮ್ಮದೊಂದು ಸಬ್ಸ್ಕ್ರೈಬ್ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಪ್ರೋತ್ಸಾಹ ನೀಡ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಲಹೆ ಸಹಕಾರಗಳನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸ್ರಿ. ಆದಷ್ಟು ವೀಕ್ಷಣೆ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಒಂದು ಸೂಪರ್ ಆದಂಥ ಟಿಪ್ಸ್ ನಿಮ್ಗೆ ತೊಗೊಂಡು ಬಂದಿದ್ದೀನಿ. ಪೂಜಾಕ್ಕೆ ಸಂಬಂಧಪಟ್ಟಿದ್ದು ಹೂಗಳನ್ನು ಹೇಗೆ ಸ್ಟಿಪ್ಪಾಗಿ ಕೂಡಿಸ್ಬೇಕು, ಹೂವಿನ ಮಾಲೆಗಳನ್ನು ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ, ನೋಡಿ. ಈ ಪಾರಿಜಾತ ಪುಷ್ಪಗಳಂದ್ರೆ ತುಂಬ ಸೂಕ್ಷ್ಮ. ಹಾಗೆ ಈ ಪಾರಿಜಾತ ಪುಷ್ಪಗಳು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಹೂವು. ಇದು ಸುರಲೋಕದ ಹೂವು ಅಂತ ಹೇಳ್ತಾರೆ. ಇದು ಸುರಲೋಕದಲ್ಲಿ ಇರ್ತಿತ್ತಂಥ ಇದು ಹೂವು. ದೇವಲೋಕದ ಹೂವು ಅಸುರರು ಕದ್ದು ಒಯ್ದು ಈ ಮರನ ತಮ್ಮ ಲೋಕದಲ್ಲಿ ಇಟ್ಕೊಂಡಿದ್ರಂತೆ. ಅದಕ್ಕಾಗಿ ಅದಕ್ಕೆ ಸುರಲೋಕದ ಪುಷ್ಪ ಅಂತ ಹೆಸರು ಕೂಡ ಇದೆ. ತ್ರೇತಾಯುಗದಲ್ಲಿ ಇದಕ್ಕೊಂದು ಕಥೆನೇ ಇದೆ. ಈ ಪಾರಿಜಾತಕ್ಕೆ ಕೃಷ್ಣನ ಮಡದಿಯರಾದಂಥ ರುಕ್ಮಿಣಿ, ಸತ್ಯಭಾಮನ ನಡುವೆ ಇದರದ್ದು ಜಗಳನೇ ಇದೆ ಈ ಪುಷ್ಪಕ್ಕಾಗಿ. ಇದು ತುಂಬಾ ಸೂಕ್ಷ್ಮವಾದಂಥ ಹೂವು, ತುಂಬಾ ಸುವಾಸನೆ ಭರಿತವಾದಂತಹ ಶ್ರೇಷ್ಠವಾದಂಥ ಹೂವು. ದೇವಲೋಕದ ಹೂವು ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಯಾರ ಮನೆಯಲ್ಲಿಯಾದರೂ ಇದ್ದರೆ ಇದು ಲಕ್ಷ್ಮಿಗೆ ನೀವು ಹೂವು ಮಾಲೆ ಮಾಡಿ ಏರಿಸ್ಬೇಕು ಅಂದರೆ ಈ ಥರ ಮಾಡಿ, ಈ ಥರ ಪೋಣಿಸಿ ಹೂಗಳನ್ನು ಮಾಲೆ ಮಾಡಿ ಚೆನ್ನಾಗಿರುತ್ತೆ. ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಈ ಮಾಲೆಯನ್ನು ಹಾಕೋದ್ರಿಂದ. ನೋಡಿ, ಚೆನ್ನಾಗಿರುತ್ತೆ. ತುಂಬ ಸುವಾಸನೆ ಇರುತ್ತೆ ಹೂವು. ಸಾಯಂಕಾಲ ಬಿಟ್ಟಾಗೆ ತುಂಬ ನಮ್ಮ ಮನೆಯೆಲ್ಲ ಗಮ್ಗುಡ್ತಾ ಇರುತ್ತೆ. ನಮ್ಮ ಮನೆ ಸುತ್ತಮುತ್ತ 1 ಕಿಲೋಮೀಟರ್ವರೆಗೆ ಇದು ವಾಸನೆ ಹೋಗುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಆದರೆ ನಮ್ಮ ಮನೆ ಮೇಳಿಗೆ ಮೇಲೆ ಹೂವು ಬಿಡುತ್ತೆ. ಇದು ತುಂಬ ಸುವಾಸನೆ ಇರುತ್ತೆ. ಈಗ ಈ ಥರ ಮಾಲೆ ಮಾಡಿ 2 ಎಂಡಲ್ಲಿ ಇದನ್ನು ಗಂಟು ಹಾಕ್ಕೊಳ್ಳಿ. ಚೆನ್ನಾಗಿ ಗಂಟು ಹಾಕ್ಕೊಂಡ್ಬಿಟ್ಟು ಈ ಥರ ಬೈಂಡಿಂಗ್ ವಯರ್ ಸಿಗುತ್ತೆ ನಿಮಗೆ ಸ್ಟೇಷ್ನರಿ ಅಂಗಡಿಗಳಲ್ಲಿ. ಅದನ್ನು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಮಾಡಿಕೊಂಡು ಈ ಮಾಲೆಯನ್ನು ಏನು ಮಾಡಬೇಕು, ಈ ಥರ ಸುತ್ಕೊಳ್ಳಿ. ಇದಕ್ಕೆ ಈ ಥರ ಸುತ್ಕೊಳ್ಬೇಕು. ಈ ಥರ ಸುತ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಸಿಗಬೇಕು ಆ ಥರದಲ್ಲಿ ಇದನ್ನು ತಂತಿನ ಮಾಡಿಕೊಂಡು ಈ ಥರ ಸುತ್ತಬಿಟ್ಟು ಇದನ್ನು ಸ್ಟಿಪ್ಪಾಗಿ ಲಕ್ಷ್ಮಿ ಇದಕ್ಕೆ ಹಿಂಗೆ ಸಿಗಿಸ್ಬೋದು. ಚೆನ್ನಾಗಿರುತ್ತೆ. ಬಟ್ ಹೂವೂ ಬಾಡೋಲ್ಲ, ಹಸಿ ಬಿಸಿ ಆಗೋಲ್ಲ, ಜೋತು ಬೀಳೋಲ್ಲ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಹೂವು ಅಂತಲ್ಲ, ಬೇರೆ ಯಾವುದಾದ್ರೂ ಹೂವು ಇದ್ರೂ ಇದೇ ಥರ ಮಾಲೆ ಮಾಡಿ ನಿಮಗೆ ಬೈಂಡಿಂಗ್ ತಂತಿ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿ ನೀವು ಪೋಣಿಸಿ ದೇವಿಗೆ ಅಲಂಕಾರ ಮಾಡ್ಬೋದು. ನಾನು ವಿಡಿಯೋ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.